ಕಷ್ಟಗಳಿಂದ ಉದ್ಧಾರವಾಗುವ ಉಪಾಯವಿಲ್ಲವೇ? ಇರುವುದು ಗುರುದೇವ. ಆರ್ಯವರ್ತದಲ್ಲಿ ಅಧರ್ಮದ ಕಾಳಸತ್ವವು ತಲೆ ಎತ್ತಿರಿ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದವರು ಧರ್ಮ ಸಂಸ್ಥಾಪಕನಾದ ನಿಮಗೆ ಶಾಂತಿ ಇಲ್ಲ. ಸರಿಯಾಗಿ ಹೇಳಿದೆ ಶತನಂದಿನಿ. ಕೇಳಿರಿ ಶಬ್ದವನ್ನು. ಸೈಂಧವ ಮರಣಕ್ಕೆ ಕಾರಣವಾದ, ಅಭಿಮನ್ಯುವಿನ ಮರಣಕ್ಕೆ ಕಾರಣವಾದ ಆ ಸೈಂಧವರನ್ನು ನಾಳೆ ಸೂರ್ಯನ ಅಸ್ತಂಗತನಾಗುವುದರೊಳಗೆ ಸಂವರಿಸಿದೆ. ಯಕ್ಷ ರಾಕ್ಷಾದಿಯಾಗಿ ಯಾರು ಅಡ್ಡ ಬಂದರೂ ಸರಿಯೇ, ಇಂದ್ರನ ವಜ್ರಾಯುಧವನ್ನು ಅಡ್ಡ ಹಿಟ್ಟರೂ ಸರಿಯೇ, ಪಾರ್ವತಾಪತಿಯ ಶಿಶುಮುಖಾಣಿಯಾಗಿ ಅಡ್ಡ ನಿಂತರೂ ಸರಿಯೇ, ಈ ಅರ್ಜುನ ತನ್ನ ಸಭೆಯಲ್ಲಿ ನಾಗಲಾರ ಚತುರ್ದಶ ಭವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರ್ಗ ಮತ್ತು ಪಾತಾಳಗಳಲ್ಲಿ ಎಲ್ಲಿ ಅಡಗಿದ್ದರು ಆ ಸೈನ್ಯವನ್ನು ತಂದು ಅವರ ಬಿಸಿ ರಕ್ತದಿಂದ ನನ್ನ ಹಣದಾಹವನ್ನು ತೀರಿಸಿಕೊಳ್ಳಲು. ಒಂದು ವೇಳೆ ಈ ಪ್ರತಿಜ್ಞೆಯನ್ನು ನೆರವೇರಿಸಲು ಅಸಕ್ತನಾದರೆ ಆ ಸೈನ್ಯದ ಬದುಕಿದ್ದು ಸೂರ್ಯನ ಅಸ್ತಮಿತನಾದರೆ ನಾನು ಚಿತೆಯಲ್ಲಿ ದೇವತ್ಯಾಗ ಮಾಡಲು. ಆತ ಪ್ರಾಣಸಕ, ಇದೆಂತಹ ಕಠಿಣ ಪ್ರತಿಜ್ಞೆ. ಆದರೆ ಏನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ನನಗಿನ್ನೂ ಅನುಜ್ಞೆಯನ್ನು ಕೊಟ್ಟು ನನ್ನ ಪತಿಯ ದೇಹವನ್ನು ಪಡೆಯುತ್ತಿಲ್ಲ. ಚಿತಾಗ್ನಿಯಲ್ಲೇ ದೇಹತ್ಯಾಗ ಮಾಡಬೇಕು. ಪುತ್ರಿ ಶಾಂತಳಾಗ. ಭರತ ವಂಶದ ಭವಿಷ್ಯ ಸಂತಾನವನ್ನು ನೀನು ಗರ್ಭದಲ್ಲಿ ಧರಿಸಿರುವೆ. ಗರ್ಭಾವತಿಯರು ಚಿತೆಯನ್ನೇರುವುದು ಧರ್ಮ ನಿಷಿದ್ಧ. ಹಾಗಾದ್ರೆ ನನ್ನ ಗತಿ ಏನು ಮಾಡುತ್ತೇವೆ? ಸ್ವಾಮಿಯನ್ನಿಳಿದು ನಾನು ಜೀವಿಸಲ. ಪುತ್ರಿ, ನೀನು ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಪುನಃ ಪತಿಯ ಸಾಯುಜ್ಯವನ್ನು ಪಡೆಯುವೆ. ಸೂರ್ಯಾಸ್ತಕ್ಕೆ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಈ ಅಲ್ಪಾವಸರದಲ್ಲಿ ಸೂರ್ಯಾಸ್ತಕ್ಕೆ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಈ ಅಲ್ಪಾವಸರದಲ್ಲಿ ದ್ರೋಣಾಚಾರ್ಯನಿಂದ ರಕ್ಷಿತನಾದ ಸೈಂಧವನ ಚಿನ್ನ ಮಸ್ತಕವು ಭೂಮಿಗೆ ಉರುಳಲೇಬೇಕು. ಇಲ್ಲವೇ ಅರ್ಜುನನು ಪ್ರತಿಜ್ಞಾಭಂಗದಿಂದ ದೇಹತ್ಯಾಗ ಮಾಡುವುದು. ಈ ಸಂಕಟದಿಂದ ಅವನನ್ನು ಉದ್ಧರಿಸಲು ನಾನೊಂದು ಉಪಾಯವನ್ನು ಉಪಾಯ ಜಾಗೃತಳಾಗು ಯೋಗಮಾಯ. ರಾಶಿ ರಾಶಿ ಅಂಧಕಾರವನ್ನು ಕ್ಷಣಕಾಲ ಜಗತ್ತು ಕತ್ತಲೆಯಿಂದ ತುಂಬಲಿ. ಇದು ಕೇವಲ ಜಗತ್ತಿನ